ಮರ್ಯಾದೆ ಪ್ರಶ್ನೆ ಅನ್ನೋ ಸಿನಿಮಾ ಸಖತ್ ಇಂಟ್ರೆಸ್ಟಿಂಗ್. ಫ್ಯಾಮ್ಲಿ ಫ್ರೆಂಡ್ಸು ಎಲ್ಲ ನೋಡಬೇಕಾದಂಥ ಸಿನಿಮಾ. ಇಂಟ್ರೆಸ್ಟಿಂಗ್ ಅಂದರೆ ಮಿಡಲ್ ಕ್ಲಾಸ್ ಒಳಗೆ ಏನು ಎಲ್ಲ ಸ್ಟೋರೀಸ್ ಆಕೈತಿ. ಮಿಡಲ್ ಕ್ಲಾಸ್ ಫ್ರೆಂಡ್ಸ್ ಹೆಂಗಿರ್ತಾರೆ, ಅದು ಬೆಂಗಳೂರು ಒಳಗೆ ಮಿಡಲ್ ಕ್ಲಾಸ್ ಲೈಫ್ನ ಹೆಂಗೆ ಇಲ್ಲಿಂದ ಹೋಗಿ ಆ ಜರ್ನಿನ ಹೆಂಗೆ ಸ್ಟಾರ್ಟ್ ಮಾಡ್ಕೊತಾರೆ, ಅದು ಹೆಂಗೆ ಎಂಡ್ ಆಕೈತಿ, ಆ ಥರದ ಸಿನಿಮಾ ಇಟ್ಕೊಂಡು ಮಾಡಿರೋ ಸಿನಿಮಾ ಇದು ಮರ್ಯಾದೆ ಪ್ರಶ್ನೆ ಅನ್ನೋ ಸಿನಿಮಾ. ಓಪ್ನಿಂಗ್ ಮಾತ್ರ ಬರೋಬ್ಬರಿ ಐತಿ. ಫ್ರೆಂಡ್ಸ್ ಎಲ್ಲ ಸೇರ್ಕೊಳ್ಳೋದು, ಜಾಬ್ಗೆ ಇದು ಮಾಡೋದು, ಅವ್ನಿಗೆ ಹೆಲ್ಪ್ ಮಾಡೋದು, ಇವ್ನಿಗೆ ಹೆಲ್ಪ್ ಮಾಡೋದು, ಆ ಥರದ್ದು ನಡೀತಾನೆ ಇರ್ತೀವಿ. ಫ್ಯಾಮ್ಲಿಗೆ ಹೆಲ್ಪ್ ಮಾಡೋದು, ಅವನು ಫ್ರೆಂಡ್ಸ್ ಒಳಗೆ ಫ್ರೆಂಡ್ಸ್ ತಂಗಿನ ಒಬ್ಬ ಲವ್ ಮಾಡಿರ್ತಾನೆ. ಆ ಥರದ್ದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿರೋದು ಸ್ಟೋರಿ ಇದು. ಆ ಥರ ಎಲ್ಲ ನಡೀತಾ ಇರುವಾಗ ಒಬ್ಬವನ ಅದ್ರಾಗ ಡೆಲಿವರಿ ಬಾಯ್ ಆಗಿ ಮಾಡ್ತಿರ್ತಾನೆ. ಏನು ಫ್ರೆಂಡ್ಸ್ ತಂಗಿ ಅಣ್ಣ ಮಾಡುವಾಗ ಏನಾಗ್ತೈತಿ, ಮಾಡುವಾಗ ಡೆಲಿವರಿ ಮಾಡ್ಕೊತ ಇರ್ತಾನೆ. ಅವರು ಆಮೇಲೆ ಒಂದು ಯಾವುದೋ ಪಾರ್ಟಿಗೆ ನಾವು ಹೋಗಿರ್ತಾರೆ. ಹೋಗಿ ಬರುವಾಗ ಅವ್ರು ಮೂವರು ಬರುವಾಗ ಆಕ್ಸಿಡೆಂಟ್ ಆಕೈತಿ. ಒಬ್ಬ ಶ್ರೀಮಂತ ಹುಡುಗಿಗೂ ಮತ್ತು ಇವರು ಬಡವರು ಸ್ಕೂಟಿಗೂ ಆಕ್ಸಿಡೆಂಟ್ ಆಗಿ ಏನು ಫ್ರಿಜ್ ಡೆಲಿವರಿ ಮಾಡಾಗಿಬಿಡ್ತಾನಲ್ಲ, ಅವಾಗ ತೀರ್ಕೊಂಬಿಡತ್ಲೆ ಅವ್ರ ಮಳೆ ಒಂದು ಬರ್ತಿರ್ತೈತಿ. ಆ ಮೂಮೆಂಟ್ನಾಗ ಅವ್ರು ಇಳಿದು ಆ ಮೂಮೆಂಟ್ನಾಗ ತಪ್ಪು ನಮ್ದೈತಿ ಅನ್ನೋ ಮೂಮೆಂಟಿಗೆ ಏನು ಇರ್ತೈತಲ್ಲ, ಅವಾಗ ಅವ್ರು ಡಿಸೈಡ್ ಮಾಡ್ತಿರ್ತಾರೆ ಏನಾಯ್ತು ಹಿಂಗೆ ಹೆಂಗೆ ರ್ಯಾಶ ಬಂದು ಅಂದು ಇಬ್ಬರು ಅಳಾಕುಂತಾರೆ. ಇದ್ದಾಗ ಇದು ಮಾಡೋದು, ಅವ್ರನ್ನ ಹ್ಯಾಂಡಲ್ ಮಾಡೋದು ಏನಂತ ಯೋಚನೆ ಮಾಡ್ಬಿಡ್ತಾರೆ. ಅವ ಕಾರಿಂದ ಒಬ್ಬ ಇಳ್ದವನ ಏನಂತಾನೆ, ಎಷ್ಟು ದುಡ್ಡು ಬೇಕು ಕೇಳೋ, ನಾ ಕೊಡ್ತೇನೆ ಹಂಗೆ ಹಿಂಗೆ ಅಂತಾನೆ. ಇಲ್ಲ ನಮ್ಗೆ ದುಡ್ಡು ಬೇಕಾಗಿಲ್ಲ, ನಮ್ಗೆ ಈಗ ಆಸ್ಪತ್ರೆಗೆ ಹೋಗ್ಬೇಕು. ಇಲ್ಲ ಅವ್ನು ಸತ್ತು ಹೋಗ್ಬಿಟ್ಟಾನ, ಅವ್ನಿಗೆ ಸದ್ಯ ಅವ್ರ ಫ್ಯಾಮ್ಲಿಗೆ ಹೆಲ್ಪ್ ಆಗಂಥದ್ದು ಬೇಕು, ಹಂಗೆ ಮಾತಾಡ್ಕೊತಾರೆ. ಅದನ್ನೆಲ್ಲ ಮಾತಾಡ್ಕೊಂಡು ಹೋಗಿ ಡೀಲ್ ಮಾಡ್ಕೊಂಡು ಆಮೇಲೆ ಏನಾಗ್ಬಿಡ್ತೈತಿ, ಅವ್ನು ಶ್ರೀಮಂತ ಏನಿರ್ತಾನೆ ದುಡ್ಡು ಕೇಳಕ್ಕೆ ಹೋದಾಗ ಇವು ಅವಮಾನಕ್ಕೆ ಮಾಡಿ ಕಳ್ಸಲ್ಲ. ಲೇ ಫ್ರೆಂಡ್ಸ್ ಮುಖ್ಯ, ನನಗೆ ದುಡ್ಡು ಮುಖ್ಯ. ಲೇ ಅವ್ನು ಸತ್ತು 3 ದಿನ ಆಗಿಲ್ಲ ದುಡ್ಡು ಕೇಳಕ್ಕೆ ಬಂದು ಅಂದ್ಬಿಡ್ತಾರೆ. ಅದು ಅವ್ರು ಟಿಗರ್ ಮಾಡ್ತೈತಿ. ಆ ಲೈಫ್ನಾಗ ಅವ್ನ ದುಡ್ಡು ಸಂಬಂಧನ ನಮ್ಮ ಫ್ರೆಂಡ್ಸನ್ನ ಕಳ್ಕೊಂಬಿಟ್ಟಲ್ಲ ಅಂತ ಮರ್ಯಾದೆ ಪ್ರಶ್ನೆ ಇಟ್ಕೊಂಡು ಈ ಸಿನಿಮಾ ಮಾಡ್ಯಾರ. ಸಖತ್ ಇಂಟ್ರೆಸ್ಟಿಂಗ್ ಐತಿ. ಅದನ್ನ ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ರಾಕೇಶ್ ಅವ್ರು ಮೇನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದಲ್ಲ, ಅವರು ಬ್ಯಾಕ್ಗ್ರೌಂಡ್ ಭಾರಿ ಮಸ್ತ್ ಇಟ್ಟಾರ. ಅವರೊಬ್ಬರು ರಾಜಕಾರಣಿ ಒಳಗೆ ಕೆಳಗೆ ಕೆಲಸ ಮಾಡ್ತಿರ್ತಾರೆ, ಅವರು ಅವಮಾನ ಮಾಡ್ತಾರೆ. ಅಂತ ಹೊತ್ತಿನಾಗ ಯಾರು ಸಪೋರ್ಟ್ ಮಾಡಲ್ಲ. ಆ ಮೂಮೆಂಟ್ ಭಾಳ ಮಸ್ತ್ ಐತಿ. ಈ ಸಿನಿಮಾ ನೋಡಿರಿ, ಭಾರಿ ಮಸ್ತ್ ಎಂಟರ್ಟೈನ್ಮೆಂಟ್, ಕಾಮಿಡಿ, ಎಮೋಷನ್, ಲಾಸ್ಟಿಗೆ ಟ್ವಿಸ್ಟ್ ಹತ್ರ ಭಾರಿ ಮಸ್ತ್ ಇಟ್ಟಾರ ಅವರು. ಇದು RJ ಅವ್ರು ಮಾಡಿದ್ರು ಡೈರೆಕ್ಷನ್, ಆದರೂ ಸಖತ್ತಾಗಿ ಮಾಡ್ಯಾರ. ಸಿನಿಮಾ ಭಾರಿ ಮಸ್ತ್ ಐತಿ, ನೋಡಿರಿ.